ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬೆಳಗಾವಿ ಕನ್ನಡಿಗ ರಾಜಶೇಖರ್ ಮಾತಾಡ್ತಾ ಇರೋದು. ಈಗ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಶಿಫ್ಟು 2 ಗಂಟೆದಿಂದ ರಾತ್ರಿ 10 ಗಂಟೆವರೆಗೆ. ನಾನು ಇಲ್ಲಿ ದಿಲ್ಲಿನಲ್ಲಿ ಇರ್ತೀನಿ. ಅಂದರೆ ದಿಲ್ಲಿ ಅಂತಂದರೆ ಉತ್ತರ ಪ್ರದೇಶ ಸ್ಟೇಟ್ನಲ್ಲಿ ಸಿಕಂದರಾಬಾದ್ ಅಂತ ಒಂದು ತಾಲೂಕಿನಲ್ಲಿ ನಾನು ವಾಸವಾಗಿದ್ದೀನಿ. ಇಲ್ಲಿ ಭಾಳ ಬಿಸಿಲು ರೀ, ಭಾಳ ಬಿಸಿಲು. ಈಗ ನೋಡ್ರಿ ಸೆಕೆ ಭಾಳ ಆಗ್ತಾಯಿದೆ. ಈಗ ಇಲ್ಲಿ ಸದ್ಯಕ್ಕೆ 40 ಡಿಗ್ರಿ ಈಗ ಇಲ್ಲಿ. ಮಳೆ ಅಂತೂ ಇಲ್ಲಿ ಬರೋದೇ ಇಲ್ಲ. ಸೀಸನ್ ಇಲ್ಲಿ ಮಳೆ ಅಷ್ಟೊಂದು ಇರೋದಿಲ್ಲ. ನಾವು ಬೆಳಗಾವಿನಲ್ಲಿ ಮಳೆ ನಿನ್ನೆ ಭಾಳ ಆಗಿತ್ತಂತ ನಮ್ಮ ಸಂಬಂಧಿಕರು ಹೇಳಿಕೊಟ್ರು. ನನಗೆ ಭಾಳ ಖುಷಿ ಆಯಿತು. ಮಳೆ ಅಂತಂದ್ರೆ ನನಗೆ ಭಾಳ ಇಷ್ಟ ರೀಪ್ಪ. ಇಲ್ಲಿ ಮಳೆ ಬರೋದೇ ಇಲ್ಲ. ಇಲ್ಲಿ ಮಳೆ ಭಾಳ ಕಡಿಮೆ. ಇಲ್ಲಿ ಯಾವಾಗಾರ ಒಮ್ಮೆ ಬರ್ತದೆ, ಬಂದ್ರೆ ಅಷ್ಟೇ, ಸ್ವಲ್ಪ ಬಂದು ಒಂದಿಷ್ಟು ಹೊಡೆದು ಹೋಗ್ಬಿಡ್ತೈತೆ. ಕಂಟಿನ್ಯೂ ಮಳೆ ಅಂತ ಆಗೋದಿಲ್ಲ. ಇಲ್ಲಿ ಬಿಸಿಲು ಮತ್ತು ಚಳಿಗಾಲ. ಬಿಸಿ ಅಂತಂತೂ 50 ಡಿಗ್ರಿ ದಾಟಿ ಹೋಗ್ಬಿಡ್ತದೆ ರೀ ಸರ್. ಈಗ ಇಲ್ಲಿ 39 ಡಿಗ್ರಿ ಮತ್ತು ಇನ್ನೂ ಈಗ 1 ಗಂಟೆ ಆಗಿದೆ, 39 ಇದೆ. ಇನ್ನೂ ಹೆಚ್ಚಾಗುತ್ತೆ. ಅಂದರೆ ಮಧ್ಯಾಹ್ನ 3 ಗಂಟೆ ತನಕ 42 ಡಿಗ್ರಿ ಮಟ್ಟ ಆಗುತ್ತೆ. ನಮ್ಮವ್ರಿಗೆ ಈಗ ಅಲ್ಲಿ ಬೆಳಗಾವಿನಲ್ಲಿ 36 ಡಿಗ್ರಿ ಇದೆ. ಅದಕ್ಕೆ ಅವರು ಭಾಳ ಬೇಸತ್ತಾಗಿಬಿಟ್ಟಿದ್ದಾರೆ ಅಲ್ಲಿ ಜನ, ಬೆಳಗಾವಿ ಜನ. ಆದರೆ ಇಲ್ಲಿ 50 ಮ್ಯಾಲೆ ಹೋಗುತ್ತೆ ರೀ. ಇದು ಇನ್ನೂ ಕಡಿಮೆ, ನಾರ್ಮಲ್ ಅನ್ನಿಸ್ತದೆ. ಇಲ್ಲಿ 50 ಮ್ಯಾಲೆ ಹೋಗುತ್ತೆ. ಭಾಳ ಬಿಸಿ ಇಲ್ಲಿ. ಆದ್ರೆ ಮತ್ತು ಹಾಗೇನೆ ಚಳಿನೂ ಭಾಳ -, ಡಿಗ್ರಿನಾಗ ಹೋಗ್ಬಿಡುತ್ತೆ. ಫುಲ್ಲು ಚಳಿ ಇರಿಪ್ಪ ಇಲ್ಲಿ. ಭಾಳ ಚಳಿ. ನಮಗೆ ಬೇರೆದವರು, ನಮ್ಮ ಕರ್ನಾಟಕದ ಜನ ಇಲ್ಲಿ ಬಂದು ಆಗೋದಿಲ್ಲ. ಯಾಕಂತಂದ್ರೆ ನಮ್ಮ ಜನರಿಗೆ ಚಳಿಗಾಲನಾಗ 17-18 ಡಿಗ್ರಿನಾಗ ಅವ್ರಿಗೆ ತಂಪು ಭಾಳ ಅನ್ನಿಸ್ತದೆ. ಇಲ್ಲಿ -, ಡಿಗ್ರಿನಾಗ ಹೋಗುತ್ತೆಪ್ಪ. ಇಲ್ಲಿ ಭಾಳ ತಂಪು. ನಾನು ಈಗ ಡ್ಯೂಟಿ ಹೋಗ್ತಾ ಇದ್ದೀನಿ. ನಾನು ಒಂದು ಚಿಕ್ಕ ರೂಮ್ನಲ್ಲಿ ಇದ್ದೀನಿ, ಒಂದು ಬ್ಯಾಚುಲರ್ಸ್ ರೂಮ್. ನಾನು ಒಬ್ಬ ಫ್ಯಾಮ್ಲಿದವ. ನಮ್ಮೆಲ್ಲ ಕುಟುಂಬ ಎಲ್ಲ ಬೆಳಗಾವಿನಲ್ಲಿದ್ದೆ. ಈಗ ನಾನು ಮತ್ತೇನು ಹೇಳಬಯಸೋದಪ್ಪ ಅಂತಂದರೆ, ಈಗ ಮೊನ್ನೆ ನಾನು ಒಂದು ವಿಷಯ ಕೇಳಿ ಬಂದೆ. ಎಲ್ಲಿಪ್ಪ ಅಂತಂದರೆ ಯಾವುದೋ ಊರು ಅಂತ ಗೊತ್ತಾಗಲಿಲ್ಲ. ಈಗ ಒಂದು ಹುಡುಗ ಒಂದು ಹುಡುಗಿಗೆ ಪ್ರೀತಿ ಮಾಡ್ತಾ ಇದ್ದಾನಂತೆ. ಆ ಹುಡುಗಿ, ನಾನು ನಿನಗೆ ಬಾ, ಮನೆಯಲ್ಲಿ ಬಾ, ನಾನು ನಿನಗೆ ವೆಸ್ಟರ್ನ್ ಸ್ಟೈಲ್ನಾಗೆ ನಿನಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಕರೆಸಿಬಿಟ್ರು. ಅವನು ಪಾಪು ನಂಬ್ಕೊಂಡು, ಪ್ರೀತಿ ಮಾಡ್ತಾ ಇದ್ದಾನಲ್ಲ, ನಂಬ್ಕೊಂಡು ಅವಳ ಮನೆಗೆ ಹೋದ ತಕ್ಷಣ ಆಕಿ ಅವನಿಗೆ ವೆಸ್ಟರ್ನ್ ಸ್ಟೈಲ್ನಲ್ಲಿ ಕೈಯೆಲ್ಲ ಬೇಡಿ ಕಟ್ಟಿಸಿ, ಮತ್ತು ಎಲ್ಲ ಕಾಲಿಗೆ ಕಟ್ಟಿ, ಕಣ್ಣಿಗೆ ಬಟ್ಟೆ ಕಟ್ಟಿ, ಆಮೇಲೆ ನಾನು ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹುಡುಗ ನಂಬಿಬಿಟ್ಟ. ಅದಕ್ಕೆ ಆ ಹುಡುಗಿ ಏನು ಮಾಡಿಬಿಟ್ರು, ಏನು ಅವನ ಮ್ಯಾಗ ಏನು ಸಿಟ್ಟಿತ್ತು ಏನೋ ಗೊತ್ತಿಲ್ಲ. ಅವಳು ಕಣ್ಣಿಗೆ ಬಟ್ಟೆ ಕಟ್ಟಿದ್ದಲ್ಲ, ಅವನು ಭಾಳ ಖುಷಿನಾಗಿದ್ದ. ಆದರೆ ಅವಳು ಪೆಟ್ರೋಲ್ ತೊಗೊಂಬಂದು ಎಲ್ಲ ಮೈಗೆಲ್ಲ ಸುರಿದು ಬೆಂಕಿ ಹಚ್ಚಿಬಿಟ್ಟಾಳೆ. ಯಾಕ್ರವ್ವ ಹಿಂಗೆಲ್ಲ ಮಾಡ್ತೀರಾ? ಇನ್ನೊಬ್ಬರ ಜೀವನದಾಗ ಯಾಕೆ ಆಟ ಆಡ್ತೀರಿ ನೀವು? ಅವ್ರಿಗೂ ಒಂದು ಆ ಹುಡುಗಿಗೂ ತಂದೆ ತಾಯಿ, ತಂಗಿಯರು, ಅಕ್ಕ ತಂಗಿಯರು ಎಲ್ಲರೂ ಇರ್ತಾರೆ. ಯಾಕೆ ಅವ್ರ ಜೀವನ ಯಾಕೆ ಹಾಳು ಮಾಡಿಬಿಟ್ರಿ? ಅದು ಏನೋ ಇದ್ರು ನಿಮ್ಗೆ ಬ್ಯಾಡ ಅಂತಂದರೆ, ನಿಮ್ಗೆ ಇಷ್ಟ ಇಲ್ಲ, ನಿಮಗೆ ಅವನು ಇಷ್ಟ ಇಲ್ಲ ಅಂತಂದರೆ ಇಂಥ ಶಿಕ್ಷೆ ಕೊಡೋಕೆ ಹೋಗ್ಬಿಡ್ರಿ, ಬ್ಯಾಡ ಅಂತ ಹೇಳ್ಬಿಡ್ರಿ. ಯಾಕೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತೀರಿ? ಬ್ಯಾಡ, ಇದೆಲ್ಲ ಮಾಡೋಕೆ ಹೋಗ್ಬಿಡ್ರಿ. ಯಾಕಂದ್ರೆ ಜೀವನ ಒಂದೇ ಒಂದು ಸಲ ಬರೋದು. ನಾವಿಲ್ಲಿ ಪರ್ಮನೆಂಟಾಗಿ ಇರೋಕ್ಕಂತೂ ಬಂದಿಲ್ಲ. ಇದೇ ಚಿಕ್ಕ ಒಂದು ನೀರಿನಲ್ಲಿ ಗುಳ್ಳಿದ್ದಾರ ಥರ ನಮ್ಮ ಜೀವನ. ಅದಕ್ಕೆ ನಾವು ಜೀವನ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು, ಕೆಟ್ಟ ಹೆಸರು ಮಾಡ್ಕೊಂಡು ಹೋಗಬಾರ್ದು. ಒಂದೇ ಜೀವನ. ಯಾರಿಗೂ ಮನಸ್ಸು ನೋವ್ಸಕ್ಕೆ ಹೋಗ್ಬಿಡ್ರಿ, ಒಳ್ಳೇದು ಮಾಡಿರಿ. ಯಾಕಂದ್ರೆ ಅವ್ರ ಜೀವ ಹೋಯ್ತು, ಏನು ಮಾಡ್ತೀರಿ? ಅವ್ರ ತಂದೆ ತಾಯಿ, ತಂಗಿಯರು, ಮನೆಯಾಗಿನ ಸಂಬಂಧಿಕರು ಎಷ್ಟು ಅಳ್ತಾ ಇರ್ತಾರೆ. ಅದಕ್ಕೆ ಭಾಳ ನೋವಾಗುತ್ತೆ. ಭಾಳ ನೋವು ಅಂತಂದರೆ ಆ ಕರ್ಮ ಅಂತ ಅನ್ನೋದೈತಲ್ಲ, ಮತ್ತೆ ರಿಟರ್ನ್ಸ್ ಮತ್ತೆ ಹೊಳ್ಳಿ ಬಂದೇ ಬರ್ತದೆ, ನಿಮ್ಮ ಮೇಲೆ ಬರ್ತದೆ. ಅದನ್ನೆಲ್ಲ ಮಾಡೋಕೆ ಹೋಗ್ಬಿಡ್ರಿ, ಒಳ್ಳೆ ಕೆಲಸ ಮಾಡಿರಿ. ಜೀವನ ಅತಿ ಮೂಲ್ಯವಾದು. ಒಂದೇ ಜೀವನ. ನಾವು ಆ ದೇವ್ರು ಕೊಟ್ಟರ ಭಿಕ್ಷೆ ಇದು. ನಾವು ಏನು ದೇವ್ರು ನಮ್ಗೆ ಯಾಕೆ ಕೊಟ್ಟನಪ್ಪ ಅಂತಂದ್ರೆ, ನಾವು ಒಳ್ಳೆ ಜೀವನ ಮಾಡಿ 4 ಮಂದಿರ ಮುಂದೆ
ಹೆಸರು ಅನಿಸ್ಕೊಂಡು ಹೋಗ್ಬೇಕು ನಾವು ಅಷ್ಟೇ. ನಾವು ಕೆಟ್ಟದನ್ನು ಮಾಡಕ್ಕೆ ಹೋಗ್ಬಾರ್ದು. ನಾವು ಬಂದೀವಪ್ಪ ಅಂತಂದ್ರೆ ನಾವು ಕೆಟ್ಟದ್ದು ಮಾಡಲಿಕ್ಕೆ ಹೋಗ್ಬಾರ್ದು. ಕೆಟ್ಟದ್ದು ಯಾಕೆ ಮಾಡೋದು ಹೋಗಪ್ಪ? ದೇವರು ನಮಗೆ ಒಳ್ಳೇದು ಮಾಡಿದಾನ ಅಂತಂದ್ರೆ ನಾವು ಒಳ್ಳೇದನ್ನು ಮಾಡಿ ಹೋಗ್ಬೇಕು. 4 ಮಂದಿರ ಕೈಯಿಂದ ಅನಿಸ್ಕೊಳಕ್ಕೆ ಹೋಗ್ಬಾರ್ದು. ಒಂದು ಒಳ್ಳೆ ಜೀವನ ಕೊಟ್ಟಿದ್ದಾನ ದೇವರು. 4 ಜನರಲ್ಲಿ ಒಳ್ಳೆ ಮಾತನ್ನು ಅನಿಸ್ಕೊಂಡು ಹೋಗ್ಬೇಕು. ನಾವು ಜೀವನದಾಗ ಏನಿದೆ ನಮಗೆ ಏನಿದೆ, ನಾಳೆ ನಾವು ಇವಾಗ ಇರ್ತೀವಿ, ನಾಳೆ ಇರೋದಿಲ್ಲ. ನಾಳೆ ಇಲ್ಲದ ಟೈಮ್ನಾಗೂ ನಮ್ಮ ಹೆಸರು ಪರ್ಮನೆಂಟಾಗಿ ಎಲ್ಲರೂ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿರ್ಬೇಕು. ಇದೇ ನನ್ನ ಆಸೆ. ಯಾರು ಜೀವನದಲ್ಲಿ ಆಟ ಆಡಕ್ಕೆ ಹೋಗ್ಬಿಡ್ರಿ. ಇಷ್ಟೇ ನಾನು ಎಲ್ಲರಿಗೂ ಹೇಳೋದು. ಜೀವನ ಅತ್ಯಮೂಲ್ಯ. ದೇವರು ಕೊಟ್ಟರ ಕೃಪೆ ಮತ್ತು ತಂದೆ ತಾಯಿಯವರ ಆಶೀರ್ವಾದದಿಂದ ನಾವು ಈಗೆಲ್ಲ ಎಷ್ಟು ಚೆನ್ನಾಗಿದ್ವಿ ನೋಡ್ರಿ. ಈಗ ಇರಾಕ್ನಲ್ಲಿ, ಇಸ್ರಾಯೇಲ್ನಲ್ಲಿ ಆಮೇಲೆ ಯುದ್ಧ ನಡೀತಾ ಇದೆ. ಆ ಯುದ್ಧನಲ್ಲಿ ಎಷ್ಟೋ ಫ್ಯಾಮಿಲಿಗಳು ಬೀದಿ ಪಾಲಾಗಿದ್ದಾರೆ. ಇದೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿಪ್ಪ. ಎಲ್ಲ ಯಾಕಂತಂದ್ರೆ ಅವರು ನಮ್ಮ ಹಾಗೆ ಜನರಲ್ಲ, ನಮ್ಮ ಹಾಗೆ ಅವ್ರಿಗೂ ಫ್ಯಾಮ್ಲಿ ಇದೆ. ಹಂಗೆಲ್ಲ ಮಾಡಬಾರ್ದು. ದೇವ್ರಿಗೆ ಅವ್ರಿಗೆ ಫ್ಯಾಮ್ಲಿ ಕಳ್ಕೊಂಡವ್ರಿಗೆ ಒಳ್ಳೆ ಜೀವನ ಕೊಡಲಿ, ಒಳ್ಳೆ ಧೈರ್ಯ ಕೊಡಲಿ ಅನ್ನೋದು ನನ್ನ ಆಸೆ. ಮತ್ತು ಇನ್ನೊಂದು, ನಾನೀಗ ಈ ವ್ಲಾಗ್ ಮುಗಿಸೋಕೆ ಬಂದೀನಿ. ಯಾಕಂತಂದ್ರೆ ನಾನು ಡ್ಯೂಟಿಗೆ ಹೋಗ್ಬೇಕು. 2 ಗಂಟೆಗೆ ಡ್ಯೂಟಿ ಇದೆ. ನನ್ನಿಂದ ಏನಾದರೂ ತಪ್ಪು ಉತ್ತರ ಕೊಟ್ಟಿದ್ರೆ ನನಗೆ ಕ್ಷಮಿಸ್ಬಿಡ್ರಿ. ಮತ್ತೆ ನಾನು ನಿಮ್ಮ ಹತ್ರ ಮತ್ತೆ ವ್ಲಾಗ್ ಬರ್ತೀನಿ. ಆದರೆ ನಂದೇನಪ್ಪ ಅಂತಂದರೆ, ಎಲ್ಲರ ಜೀವನ ಒಂದೇ ಅತ್ಯಮೂಲ್ಯವಾಗಿದೆ. ಇದು ಒಳ್ಳೆ ಜೀವನ, ಆ ದೇವ್ರು ಕೊಟ್ಟ ಭಿಕ್ಷೆ. ನಾವು ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅವ್ರು ಮರಗಿದ್ದ ಮನಸ್ಸು, ಅವರು ಮರಗ್ತಾರಲ್ಲ, ಯಾರು ಅನುಭವಿಸಿರ್ತಾರ ಅವ್ರು ಮರಗ್ತಾರಲ್ಲ, ಅದು ಹಾಗೆ ಬರೋದಲ್ಲ, ಹಾಗೆ ಬಿಡೋದಲ್ಲ. ಅದು ಕರ್ಮ ಯಾವಾಗ ಹೋಯ್ತಲ್ಲ, ಇವತ್ತಿಲ್ಲ ನಾಳೆ ನಮಗೆ ಬೆನ್ನು ಹತ್ತದೆ. ಅದಕ್ಕೆ ಪ್ಲೀಸ್ ಯಾರ ಜೀವನದಲ್ಲಿ ಆಟ ಆಡಕ್ಕೆ ಹೋಗ್ಬಿಡ್ರಿ. ಒಳ್ಳೇದು ಮಾಡಿರಿ. ಒಳ್ಳೇದು ಇನ್ನೊಬ್ರಿಗೆ ಒಳ್ಳೇದು ಮಾಡೋಕೆ ಆಗಲಿಲ್ಲ ಅಂತಂದ್ರು ಸುಮ್ಮನಾಗಿ ಇದ್ದು ಬಿಡ್ರಿ. ಯಾಕಂತಂದರೆ ನಮ್ಮ ಕೈಯಿಂದ ಆಗೋದಿಲ್ಲಪ್ಪ. ಇನ್ನೊಬ್ರಿಗೆ ಕೆಟ್ಟದ್ದು ಮಾಡೋಕೆ ಹೋಗ್ಬಿಡ್ರಿ. ಇಷ್ಟು ಹೇಳಿ ನಾನು ವ್ಲಾಗ್ ಮುಗಿಸ್ತೀನಿ. ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಹೊಸ ವಿಷಯದೊಂದಿಗೆ. ಮತ್ತು ಬೆಳಗಾವಿ ಕನ್ನಡಿನಿಗೆ ಈ ಹೊಸ ಚಾನಲ್ಲು ನನ್ನ ಸಬ್ಸ್ಕ್ರೈಬಾಗಿ ಏನಾದರೂ ತಪ್ಪು ನಿಮಗೆ ಹೇಳಿದಲ್ಲಿ ನನಗೆ ಕ್ಷಮಿಸಿಬಿಡ್ರಿ. ನಾನು ಏನೇನೋ ಒಟ ಅಂತೀನಿ ಅಂತ ನೀವೇನು ಹಂಗೆ ಮನ್ಸಕ್ಕೆ ಹೋಗ್ಬಿಡ್ರಿ. ಆಯಿತು, ಮತ್ತೆ ಸಿಗೋಣ. ಲವ್ ಯು. ಜೈ ಕರ್ನಾಟಕ. ನಮ್ಮ ಬೆಳಗಾವಿ ನಮ್ಮದೇ ಬೆಳಗಾವಿ. ಜೈ ಕರ್ನಾಟಕ. ಲವ್ ಯು ಆಲ್. ಎಲ್ಲರೂ ಚೆನ್ನಾಗಿರಿ. ಒಂದು ಒಳ್ಳೆ ನನ್ನ ಹೋಗೋ ಅಂದರೇನು, ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆತಾಯ್ತು.